ಪರವಾಗಿ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇವತ್ತು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ರು ಸ್ಟಾರ್ ಚಂದ್ರು ಅವರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿದ್ರು. ಆ ರೋಡ್ ಶೋ ಏನ್ ನಡೀತು ಆ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಆದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಬಳಕೆಯಾಗಿದ್ದು ಮತ್ತದೇ ಒಕ್ಕಲಿಗ ಅಸ್ತ್ರ. 8 ಮಂದಿ ರಾಜ್ಯದಲ್ಲಿ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ನೀಡಿದ್ದೇವೆ. ನನ್ನ ನೋಡಿ ಮಂಡ್ಯದಲ್ಲಿ ಅಧಿಕ ಸೀಟನ್ನ ಕೊಟ್ಟಿದ್ದೀರಿ. ನಿಮ್ಮ ನಿರೀಕ್ಷೆ ಹುಸಿಯಾಗಲ್ಲ. ಮತ್ತೆ ಸಿಎಂ ಕುರ್ಚಿ ಕಡೆಗೇನೆ ಟಾರ್ಗೆಟ್. ಆ ಕಡೆ ಸಿದ್ದರಾಮಯ್ಯ ಅವರು, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು. ಒಕ್ಕಲಿಗರು ಓಟ್ ಹಾಕಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಯಾಗಿ ಉಳಿಬೇಕು ಮುಂದುವರಿಬೇಕು ಅಂತಂದ್ರೆ ಮೈಸೂರು ಭಾಗದಲ್ಲಿ ಅದರಲ್ಲೂ ವರುಣಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಮತ ನೀಡಿ ಅಹಿಂದ ಮತಗಳು. ಮತ್ತು ನೋಡಿ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಇರುವಂಥದ್ದು ಅಹಿಂದ ಮತಗಳೇ. ದಲಿತ ಮತಗಳು, ಆಮೇಲೆ ಮುಸ್ಲಿಂ ಮತಗಳು, ಆಮೇಲೆ ಹಿಂದುಳಿದ ವರ್ಗ ಅಹಿಂದ ಮತಗಳು. ಇದರ ಜೊತೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಬಂದ್ಬಿಟ್ರೆ, ಲಿಂಗಾಯತ ಕಳೆದ ಬಾರಿ ಯಡಿಯೂರಪ್ಪ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಬಂದಿತ್ತು. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕಾಗಿ 5ರಿಂದ 6% JDSನಿಂದ ಬಂದಿತ್ತು. ಈಗಲೂ ಅಷ್ಟೇ ಅದೇ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎರಡೂ ಕಡೆಯಿಂದ ಕೂಡ ಇದೇ ರೀತಿಯಲ್ಲಿ ಅವರಿಗೆ ಲಾಭ ಆದರೆ ಖಂಡಿತವಾಗ್ಲೂ ನೀವೆಷ್ಟೇ ಹೇಳಿ, ಈ ಉತ್ತರ ಭಾರತದ ರಾಜ್ಯಗಳು ಹೇಗೆ ಅಂತಂದರೆ ಅಲ್ಲಿ ಚಿಕ್ಕ ಚಿಕ್ಕ ಜಾತಿಗಳಿಂದ ಕೂಡಿದಂಥ ಎಲೆಕ್ಷನ್ ಹಿಂದುತ್ವದ ಅಡಿಯಲ್ಲಿ. ಇಲ್ಲಿ ಹಾಗಲ್ಲ, ಜಾತಿಗಳೇ ಬಹಳ ದೊಡ್ಡದಾಗಿರುತ್ತೆ. ಡಿ.ಕೆ. ಶಿವಕುಮಾರ್ ಮಾತನಾಡಿದಾರೆ, ಮಾತನ್ನು ಕೇಳಿಸ್ಕೊ. ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ. ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನೆ ಕೊಡಬಹುದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ಅಂತೆ. ಹಾಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವನ MP ಮಾಡ್ತು, MP 2 ಸತಿ MP ಮಾಡ್ತು, ತಂದೆನ MP ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ, ನನ್ನ ಭೂಮಿ ನನ್ನ ಪಾರತಿ ಅಂತೇಳಿ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು, ಇದು ಹಾಸನ ಆಯ್ತು. ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರಿ, ರಾಮನಗರದಲ್ಲೇ ಮುಗೀತು. ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ. ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದೀರಿ? ಯಾರು ನಿಮ್ಗೆ ಊಟ ಕೊಟ್ರು, ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ. ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ. ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ವೆಂಕಟರಮಣೇಗೌಡರಲ್ಲ ಕ್ಯಾಂಡಿಡೇಟ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕ್ಯಾಂಡಿಡೇಟ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ನಾನು ಚಲುವರಾಯಸ್ವಾಮಿ ಹಾಸನ್ಗೆ ಹೋಗಿದೆ. ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ನೇ ಬಾರಿಗೆ ಸುರೇಶ್ ಅವರು ಗೆಲ್ತಾರೆ. ನಿಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ ಚಂದ್ರು 2 ಲಕ್ಷದಲ್ಲಿ ಗೆಲ್ತಾರೆ. ಚಿಂತೆ ಮಾಡೋದು ಬೇಡ, 20 ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ರೈಟ್, ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಬೆಂಗಳೂರಿನಿಂದ ಬಸವರಾಜ್, ಹಾಗೆ ಮೈಸೂರಿನಿಂದ ವಿನೋದ. ಸಿದ್ದರಾಮಯ್ಯನವರ ಮಾತು ಏನ್ ಅರ್ಥ ಅಂತ ಹೇಳಿ, ಅಂದ್ರೆ ಮತ್ತೆ ಮುಖ್ಯಮಂತ್ರಿ ಕುರ್ಚಿಯ ಫೈಟ್ ನ ಬಗ್ಗೆ ಪರೋಕ್ಷವಾಗಿ ಸುಳುವನ್ನ ಬಿಟ್ಕೊಟ್ರ, ಲೀಡ್ ಕೊಡಿ, ಆಗ ನನ್ನನ್ನು ಯಾರು ಟಚ್ ಮಾಡೋದಿಲ್ಲ. ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ ಸಿಎಂ ಅವರ ಈ ಮಾತು? ಸ್ಮಿತಾ, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಹೇಳಿಕೆ ಕೂಡ ಸಾಕಷ್ಟು
ಅಂದರೆ ಮುಂದಾಲೋಚನವಾಗಿ ಮಾತಾಡಿರುವಂತಹ ವಿಚಾರಗಳು ಸಾಕಷ್ಟು ಬಾರಿ ಗಮನಿಸಿದ್ದೇವೆ. ಈ ಹಿಂದೆ ಕೂಡ ಮಾತಾಡಿರುವಂತಹ ಹೇಳಿಕೆಗಳು ಕೂಡ ಸಾಕಷ್ಟು ಇವತ್ತು ಕೊಟ್ಟಂತಹ ಹೇಳಿಕೆ ಕೂಡ ಸಾಕಷ್ಟು ಆಶ್ಚರ್ಯ ಮತ್ತು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಮತದಾರರ ಸೆಳೆಯುವ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾತನಾಡಿದ ಮಾತುಗಳು ಕೂಡ ಚರ್ಚೆಗಳು ಕೂಡ ಈಗ ಕ್ಷೇತ್ರಾದ್ಯಂತ ಕೂಡ ನಡೀತಾ ಇರುವಂಥದ್ದು. ಇವತ್ತು ಮೈಸೂರಿನಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಸಾಕಷ್ಟು ರಣತಂತ್ರ ನಡೀತಾ ಇದ್ದಾರೆ. ಇವತ್ತು ವರುಣಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಿರಂಗ ಸಮಾವೇಶ ಆಯಿತು. ಈ ಒಂದು ಸಮಾವೇಶದಲ್ಲಿ ಮಾತಾಡುವಂತಹ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ರು. ಜೊತೆಗೆ 2 ಬಾರಿ ಸಿಎಂ ಆಗೋದಕ್ಕೆ ಈ ಕ್ಷೇತ್ರ ಸಾಕಷ್ಟು ನನಗೆ ಸಹಾಯಕ ಮಾಡಿದೆ, ಜೊತೆಗೆ ಈ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ಮಾತುಗಳು ಹೇಳ್ತಾ ಇದ್ರು. ಆದರೆ ತಮ್ಮ ಭಾಷಣದ ಕೊನೆಯ ಮಾತಾಡೋ ಸಂದರ್ಭದಲ್ಲೂ ಕೂಡ ಅಂದರೆ ಕಳೆದ ಚುನಾವಣೆಯಲ್ಲೂ ಕೂಡ ಏನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಯತೀಂದ್ರವರು 60,000 ಮತಗಳಿಂದ ಗೆದ್ದಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕೇವಲ 6,000 ಹಿನ್ನಡೆ ಮಾತ್ರ ಆಯಿತು. ಈಗ ಮತ್ತೆ ಚುನಾವಣೆ ಬಂದಿದೆ. ಈ ಒಂದು ಚುನಾವಣೆಯಲ್ಲೂ ಕೂಡ ನಾನು ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಉಳಿಬೇಕಾದ್ರೆ ನನಗೆ ಈ ಕ್ಷೇತ್ರದಲ್ಲೂ ಕೂಡ 60,000ಕ್ಕೂ ಹೆಚ್ಚು ಲೀಡ್ ಕೊಡಲೇಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳುವ ಮೂಲಕವಾಗಿ ಹಿಂದೆ ಗುಬ್ಬಿಯ ಶ್ರೀನಿವಾಸ್ ಅವರು ಶಾಸಕ ಕೊಟ್ಟಂತಹ ಹೇಳಿಕೆ ಅಂದರೆ 20 ಕ್ಷೇತ್ರಗಳಲ್ಲಿ ಗೆಲ್ಲಿಲ್ಲ ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋದು ಖಚಿತ ಅಂತ ಹೇಳಿದರು. ಎಲ್ಲೋ ಆ ಒಂದು ಹೇಳಿಕೆಗೆ ಮತ್ತು ಇವತ್ತು ಸಿಎಂ ಅವರು ಕೊಟ್ಟಂತಹ ಹೇಳಿಕೆ ಕೂಡ ಸಾಕಷ್ಟು ತಾಳೆ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ 20ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಿಲ್ಲ ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ, ಪವರ್ ಶೇರಿಂಗ್ ಅನ್ನೋದಂಥ ವಿಚಾರ ಮೊದಲಿಗೆ ಇಲ್ವೇ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಈಗ ಪರೋಕ್ಷ ಸುಳುವು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ವಿನೋದ್ ಸಂಪರ್ಕದಲ್ಲಿ ಇರಿ, ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಇವತ್ತು ಮಂಡ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಡಿದ ಮಾತು, ಒಕ್ಕಲಿಗರು ನಮ್ಮ ಜೊತೆಯಲ್ಲಿರಿ, ನಿಮ್ಮ ಭರವಸೆ ಹುಸಿ ಆಗೋದಿಲ್ಲ ಅಂತ ಹೇಳುವ ಮೂಲಕ ಏನ್ ಸಂದೇಶ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್? ಒಂದ್ ಕಡೆ ಮೋದಿ ಪ್ಲಸ್ ಗೌಡ್ರು ಇಬ್ರೂ ಸೇರಿ ಹಳೆ ಮೈಸೂರು ಭಾಗವನ್ನು ಕೂಡ ಟಾರ್ಗೆಟ್ ಆಗಿಟ್ಕೊಂಡು ಒಕ್ಕಲಿಗ ಮತವನ್ನ ಸೆಳೆಯಲಿಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು, ಹೀಗೇನಾದ್ರೂ ಇದೆಯಾ ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಅರ್ಥ? ಖಂಡಿತ ಸ್ಮಿತಾ, ಈ ಮಂಡ್ಯ ಕ್ಷೇತ್ರ ಒಂದೇ ಅಲ್ಲ, ಇವತ್ತು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಲ್ಲೂ ಮಾತನಾಡ್ತಾ ಇದೇ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. 8 ಜನ ನಾವು ಒಕ್ಕಲಿಗ ಅಭ್ಯರ್ಥಿಯನ್ನು ಕೊಟ್ಟಿದ್ದೇವೆ, ಹಾಗಾಗಿ ನಮಗೆ ಈ ಒಂದು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರೆ ನೀವು ನಿರೀಕ್ಷೆ ಅಂದರೆ ಒಕ್ಕಲಿಗ ಸಮುದಾಯದಿಂದ ಮುಂದಿನ CM ಆಗಬೇಕು ಅನ್ನುವಂಥ ಒಂದಷ್ಟು ನಿರೀಕ್ಷೆ ಏನಿದೆ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಆ ನಿರೀಕ್ಷೆ ಹುಷಿ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಪರೋಕ್ಷವಾದಂಥ ಮಾತು. ಇನ್ನೊಂದು, ಇವರು ಹಳೆ ಮೈಸೂರು ಭಾಗವನ್ನು ಪ್ರತಿನಿಧಿಸ್ತಾರೆ, CM ಮತ್ತು DCM. ಅವರಿಬ್ಬರೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲದೆ ಹೋದರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಹೆಚ್ಚಿನ ಮತಗಳು ಬರದೇ ಹೋದರೆ ಮುಂದೆ ಅವರ ಸ್ಥಾನಕ್ಕೂ ಕೂಡ ಒಂದಷ್ಟು ತಲೆನೋವಾಗುವಂಥ ಲೆಕ್ಕಾಚಾರಗಳಿದ್ದಾವೆ. ಆ ಜೊತೆಗೆ ಒಕ್ಕಲಿಗ ಮತಗಳನ್ನು ಒಕ್ಕಲಿಗ ನಾಯಕರಾಗಿ ಒಂದಷ್ಟು ಗಮನ ಸೆಳೆಯುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಾಗಿದೆ ಮತ್ತು ಸ್ಟ್ರಾಂಗ್ ಆಗಿ ಒಕ್ಕಲಿಗ ನಾಯಕ ಅನ್ನುವಂಥ ಬಿಂಬಿಸ್ಕೊಳ್ಬೇಕಂತ ಅನಿವಾರ್ಯತೆ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಹಾಗಾಗಿ ಏನು ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅಸ್ತ್ರವನ್ನು ಹೂಡೋಕೆ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತಿನ 2 ಭಾಷಣಗಳು ಸಾಮ್ಯತೆ ಇದೆ ಮತ್ತು ಈಗ 3ನೇ ಭಾಷಣವನ್ನು ಹಾಸನದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಇದೇ ಒಕ್ಕಲಿಗ ದಾಳವನ್ನು ಉರುಳಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮುಂದಿನ ಏನು ಲೋಕಸಭಾ ಚುನಾವಣೆ ಬಳಿಕ ಒಂದಷ್ಟು ಸ್ಥಿತ್ಯಾಂತರ ಆಗ್ಬೋದು, ಸರ್ಕಾರದಲ್ಲಿ ಬದಲಾವಣೆಗಳು ಆಗ್ಬೋದು, ಸರ್ಕಾರದಲ್ಲಿ ಒಂದಷ್ಟು ಪುನರ್ರಚನೆ ಆಗುವಂಥ ಕೆಲಸ ಆಗಬಹುದು ಅನ್ನುವಂಥದ್ದು ಇದೆ, ಸಂಪುಟ ಪುನರ್ರಚನೆ. ಆ ಸಂದರ್ಭದಲ್ಲಿ ಏನಾದರೂ CM ಸ್ಥಾನವನ್ನು ಏನಾದರೂ ಖಾಲಿ ಮಾಡುವಂಥ ಸಂದರ್ಭ ಬಂದಾಗ ನಾನೇ ಸ್ಟ್ರಾಂಗ್ ಆಸ್ಪಿರೆಂಟ್ ಅನ್ನುವಂಥ ಬಿಂಬಿಸ್ಕೊಳ್ಬೇಕು ಮತ್ತು ಹೆಚ್ಚಿನ ಮತಗಳನ್ನು ಲೋಕಸಭೆಯಲ್ಲಿ ತಂದು ಕೊಟ್ಟಿದ್ದಾನೆ, ಒಕ್ಕಲಿಗ ಸಮುದಾಯ ನನ್ನ ಬೆನ್ನಿಗೆ ನಿಂತಿದೆ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಮೆಸೇಜ್ ಪಾಸ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಮಾತನ್ನು DCM ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸ್ಮಿತಾ, ಧನ್ಯವಾದ ಬಸವರಾಜ್.